ಹಾಯ್ ಫ್ರೆಂಡ್ಸ್, ನಾನು ಪ್ರವೀಣಾ ಫರ್ನಾಂಡಿಸ್. ಇವತ್ತು ನಾನು ಜೋಸೆಫ್ ಲೋಬೋ ಶಂಕರ್ಪುರದಲ್ಲಿ ಅವರ ಟೆರೆಸ್ ಗಾರ್ಡನ್ ಅನ್ನು ನೋಡಲಿಕ್ಕೆ ಬಂದಿದ್ದೇನೆ. ಅದೇ ರೀತಿ ಅವ್ರದ್ದು ತುಂಬ ಕೃಷಿ ಇದೆ. ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು, ಈಗ ಕೆಲವು ದಿನದ ಹಿಂದೆ ನ್ಯೂಸ್ ಪೇಪರಲ್ಲೆಲ್ಲ ಬಂದದ್ದು ಮಿಯಾಜಾಕಿ ಮಾವಿನ ಮರ ಕೂಡ ಇಲ್ಲಿದೆ. ಮಾವಿನ ಹಣ್ಣು ಇಲ್ಲ, ಆಲ್ರೆಡಿ ಆಗಿ ಫಿನಿಶ್ ಆಗಿದೆ. ಮರ ಇದೆ, ಅದರ ಬಗ್ಗೆ ಎಲ್ಲ ಮತ್ತೆ ಟೆರೆಸ್ ಗಾರ್ಡನ್ ಇದು ಸ್ವಲ್ಪ ಕೃಷಿಯ ಬಗ್ಗೆ ನಾವಿವತ್ತು ಜೋಸೆಫ್ ಲೋಬೋ ಹತ್ರ ಕೇಳಿ ನೋಡುವ. ವೆಲ್ಕಮ್ ಟು ಮೈ ಚಾನಲ್. ಈಗ ನಾವೀಗ ಅವರ ಆಲ್ರೆಡಿ ಈಗ ಟೆರೆಸ್ ಅಲ್ಲಿ ಇದ್ದೇವೆ. ಅವರೀಗ ನಮಗೆ ಸ್ವಲ್ಪ ಕೃಷಿ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಸರ್, ಎಷ್ಟು ವರ್ಷ ಆಯ್ತು ನೀವೀಗ ಈ ಕೃಷಿ ಸ್ಟಾರ್ಟ್ ಮಾಡಿ? ನಮಸ್ತೆ ಮೇಡಮ್, ನಾನು ಉಡುಪಿ ಜಿಲ್ಲೆಯ ಶಂಕರ್ಪುರ ವ್ಯಾಪ್ತಿಯ ಇನ್ನಂಜೆ ನಿವಾಸಿ. ಶಂಕರ್ಪುರ ಎಂಬ ವ್ಯಾಪ್ತಿಯಲ್ಲಿ ನನ್ನ ಈ ಕೃಷಿ ತೋಟ ಇದೆ. ಅದರಲ್ಲೂ ವಿಶೇಷವಾಗಿ ನೆಲದಲ್ಲಿ ತುಂಬಾ ವಿವಿಧ ರೀತಿಯ ಕೃಷಿಯನ್ನು ಮಾಡಿದ್ದೇನೆ. ತಾರಸಿಯಲ್ಲಿ ಈ ಕರಾವಳಿಯಲ್ಲೇ ಮೊದಲಿಗ ವಿಶೇಷ ಕೆಲವೊಂದು ಗಿಡಗಳನ್ನು, ಹಣ್ಣಿನ ಗಿಡಗಳನ್ನು ಬೆಳೆದು ಅದರಲ್ಲೂ ಇವತ್ತಿಗೆ ಎಲ್ಲ ವರ್ಲ್ಡ್ ಫೇಮಸ್ ಆಗ್ತಾ ಇದೆ ಅದೇ ಒಂದು ಸುದ್ದಿ ಮಿಯಾಜಾಕಿ ಮಾವಿನ ಬಗ್ಗೆ. ಅದನ್ನು ಇದರಲ್ಲಿ ಬೆಳೆದಿದ್ದೇನೆ. ಕನಿಷ್ಠ ಪಕ್ಷ 15 ವರ್ಷದಿಂದ ಇದನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೇನೆ. ತುಂಬಾ ರೀತಿಯ ಗಿಡ ಇದೆ. ಫಾರಿನ್ ಇದು ಯಾವ್ದಾದ್ರು ಇದೆ ಅಂದ್ರೆ ಮಿಯಾಜಾಕಿ ಈಗ ಖಂಡಿತ ನನ್ನಲ್ಲಿ ಇರುವುದು ಸಾಧಾರಣ ಒಂದು 200 ವೆರೈಟೀಸ್ ಹಣ್ಣಿನ ಗಿಡಗಳು ಮೇಲೆ ಇವೆ ತಾರಸಿ ಕೃಷಿಯಲ್ಲಿ. ಅದೊಂದು ವಿಶೇಷ. ಎರಡನೇದಾಗಿ ಮೆಡಿಸಿನಲ್ ಕೆಲವೊಂದು ಪ್ಲಾಂಟ್ಗಳು, ಅಂದ್ರೆ ನಮ್ಮ ಹಳ್ಳಿ ಜನರಿಗೆ ಗೊತ್ತಿಲ್ಲದ, ಮುಂಚೆ ನಮ್ಮ ಹಿರಿಯರು ಉಪಯೋಗಿಸುತ್ತಿದ್ದ ಆ ಮೆಡಿಸಿನಲ್ ಪ್ಲಾಂಟ್ಗಳು, ಅದು ಈಗಿನ ಜನರೇಷನ್ಗೆ ಉಪಯೋಗವಾಗಲಿ ಅಂತ. ಮತ್ತೆ ಫ್ಲವರ್ ಪ್ಲಾಂಟ್ಗಳು ಕೆಲವೇ ಕಲೆಕ್ಷನ್ ಇದರಲ್ಲಿದೆ. ಹೆಚ್ಚಿನವು ಹಣ್ಣಿನ, ಅದರಲ್ಲೂ 200 ವೆರೈಟೀಸ್ ಸಾಧಾರಣ ಒಂದು ಹೆಚ್ಚಿನವು ಗಲ್ಫ್ ವೆರೈಟಿ, ಬಾಕಿ ನಮ್ಮ ಭಾರತ ದೇಶದ ಕೆಲವು ಹಣ್ಣಿನ ಗಿಡಗಳು ಇಲ್ಲಿವೆ. ಸರ್, ನನಗೆ ಇನ್ನೊಂದು ಕೇಳಿಕೆ ಅಂತ ಹೇಳಿದ್ರೆ, ಟೆರೆಸ್ ಅಲ್ಲಿ ಗಾರ್ಡನಿಂಗ್ ಮಾಡುವಾಗ ಟೆರೆಸ್ ಲೀಕೇಜ್ ಬರುತ್ತೆ ಅಂತ. ಯಾಕೆಂದ್ರೆ ನಾನೀಗ ಕೋಸ್ಟಲ್ ಏರಿಯಾದವಳು, ಕಲ್ಯಾಣಪುರ ಸೈಡ್ ಇದು ಜನರು ಹೆಚ್ಚಾಗಿ ಹೇಳುದು ಅಂತೇಳಿ, ಜನರ ಅಭಿಪ್ರಾಯ ಒಂದು ಹೇಳ್ತಾರೆ, ಕೋಸ್ಟಲ್ ಏರಿಯಾದಲ್ಲಿ ನಾವು ಟೆರೆಸ್ ಅಲ್ಲಿ ಗಾರ್ಡನಿಂಗ್ ಮಾಡಿದ್ರೆ ಅದು ಲೀಕೇಜ್ ಬರುತ್ತೆ. ಅದಕ್ಕೆ ಅದರ ನಿಮ್ಮ ಅಭಿಪ್ರಾಯ ಏನು ಸರ್? ಖಂಡಿತ, ನಿಜವಾಗಿ ಇದೊಂದು ಒಳ್ಳೆಯ ಕ್ವಶನ್. ಯಾಕೆಂದ್ರೆ ಯಾರ ತಾರಸಿ ಏನಿದೆ ಅದು ಬಿರುಕಿದ್ರೆ ಅವರು ತಾರಸಿ ಕೃಷಿ ಮಾಡ್ಲಿಕ್ಕೆ ಯೋಗ್ಯರೇ ಅಲ್ಲ. ಕೆಲವರು ಹೇಳ್ತಾರೆ ನಾವು ಪ್ಲಾಸ್ಟರಿಂಗ್ ಮಾಡಿ ಮಾಡಬಹುದಾ, ಅಥವಾ ಕೆಲವರು ದಪ್ಪ ಸಿಲ್ಪಾಲಿನ್ ಅಂತ ಟಾರ್ಪಾಲಿನ್ಗಳು ಸಿಗ್ತವೆ ಅದನ್ನು ಹಾಕಿ ಮಾಡಬಹುದೇ ಅಂತ. ಖಂಡಿತ ತಪ್ಪು. ಯಾರ ತಾರಸಿ ಲೀಕೇಜ್ ಅಥವಾ ಮೊದಲೇ ಕ್ರ್ಯಾಕ್ ಇದೆ, ಬಿರುಕಿದೆ, ಅಂತವರು ತಾರಸಿ ಕೃಷಿ ಮಾಡಲೇಬಾರದು. ಯಾಕೆಂದ್ರೆ ನಾವು ಈ ತಾರಸಿ ಗಿಡಗಳಿಗೆ ಕೊಡುವಂತ ಗೊಬ್ಬರದಿಂದ ಸಿಟ್ರಿಕ್ ಆಸಿಡ್ ಉತ್ಪನ್ನ ಆಗ್ತದೆ, ಅಥವಾ ಬೇರೆ ಬೇರೆ ಆಮ್ಲಗಳು ರೆಡಿ ಆಗ್ತವೆ. ಅವು ಕಬ್ಬಿಣವನ್ನು ಕರಗಿಸುವಂತ ಒಂದು ಅದಕ್ಕೆ ಶಕ್ತಿ ಇದೆ. ಅದಕ್ಕೋಸ್ಕರ ಅಂತವರು ತಾರಸಿ ಕೃಷಿ ಮಾಡಲೇಬಾರದು. ಓಕೆ ಸರ್, ಹಾಗಾದ್ರೆ ನಾವು ಗಿಡಗಳನ್ನು ನೋಡುವ. ಖಂಡಿತ ಮುಂದಿದ್ದು ನೋಡುವ. ಖಂಡಿತ ನನ್ನಲ್ಲಿರುವಂತಹ ಕೆಲವೊಂದು ವೆರೈಟೀಸ್ ಗಳನ್ನು ತಮಗೆ ವಿವರಣೆ ನೀಡ್ತಾ ಇದ್ದೇನೆ. ಮೊದಲಿಗೆ ಇಲ್ಲಿರುವಂತದ್ದು ಥೈಲ್ಯಾಂಡ್ ಮಾಲ್ಟಾ ಅಂತ, ಥೈಲ್ಯಾಂಡ್ ದೇಶದ ಲಿಂಬೆ. ಇದೊಂದು ವಿಶೇಷ ವೆರೈಟಿ. ನಮ್ಮ ಭಾರತ ದೇಶದ ಹಣ್ಣಿನ 3 ಲಿಂಬೆಯಷ್ಟು ಗಾತ್ರದ ದೊಡ್ಡದಿದೆ. ಇದು ಒಳ್ಳೆ ವೆರೈಟಿ ಲೆಮನ್ ಇದು. ಅದೇ ರೀತಿ ಕ್ಯಾಂಡಲ್ ಫ್ರೂಟ್, ಚಕೋತ. ಇದು ವಿಯೆಟ್ನಾಂ ಆಲ್ ಸೀಸನ್ ರೆಡ್ ಮ್ಯಾಂಗೋ ಅಂತ ಈಗ ಹಣ್ಣು ಆಗ್ತಾ ಇದೆ. ಇದು ಕೂಡ ವಿಯೆಟ್ನಾಂ ದೇಶದ ಹಣ್ಣು. ಇದು ಆಲ್ ಸೀಸನ್, ವರ್ಷದಲ್ಲಿ 3 ಸರ್ತಿ ಹಣ್ಣು ಬಿಡ್ತದೆ. ಇದು ಈಗ ಪುನಃ ಬಿಟ್ಟಿದೆ ಹಣ್ಣು ಕೊಯ್ಲಾಗಿ. ಇದು ಆಲ್ ಸೀಸನ್ ನಾರ್ಮಲ್. ಇದು ಆಲ್ ಸೀಸನ್ ನಾರ್ಮಲ್. ಅನಂತರ ಇಲ್ಲಿ ತಾವು ಬಂದ್ರೆ ನಮ್ಮ ಶಂಕರ್ಪುರದ ಒಂದು ಊರಿನ ಹೆಸರಿನಲ್ಲಿ ಕರೆಯುವಂತ ಒಂದು ವಿಶೇಷ ಮಲ್ಲಿಗೆ. ಇದಕ್ಕೆ ತನ್ನದೇ ಆದ ಒಂದು ಛಾಪು ಇದೆ. ಯಾಕೆಂದ್ರೆ ಇವತ್ತು ಉಡುಪಿ ಮಲ್ಲಿಗೆ, ಮಂಗಳೂರು ಮಲ್ಲಿಗೆ, ಭಟ್ಕಳ ಮಲ್ಲಿಗೆ, ಇನ್ನೇನೋ ಹೆಸರಿಂದ ಕರೀತಾರೆ. ನಿಜವಾಗಿ ಶಂಕರ್ಪುರ ಮಲ್ಲಿಗೆ ಅಂತ ಬಂದಿರುವುದು ಈ ನಮ್ಮ ಊರಿಂದ. ಯಾಕೆಂದ್ರೆ ಇದರ ಸಣ್ಣದೊಂದು ಸ್ಟೋರಿ ನಾನು ಹೇಳುವುದಾದ್ರೆ, ಮೊದಲಿಗೆ ನಮ್ಮ ಒಬ್ಬ ಕ್ರೈಸ್ತ ಕಥೋಲಿಕ್ ಧರ್ಮಗುರುಗಳು ಶಂಕರ್ಪುರದ ಚರ್ಚಿನ ಸಾರ್ವಜನಿಕರಿಗೆ ಒಂದು ಉದ್ಯೋಗವಾಗಲಿ ಅಂತ ಹೇಳಿ ಭಟ್ಕಳದಿಂದ ಒಂದು 10 ಮಲ್ಲಿಗೆ ಗಿಡಗಳನ್ನು ಅದೆಷ್ಟೋ ವರ್ಷಗಳ ಮುಂಚೆ ಅವರಿಗೆ ಜೀವನಾಧಾರವಾಗಿರ್ಲಿ ಅಂತ ತಂದು ಕೊಟ್ಟಂತ ಗಿಡಗಳು ಇವತ್ತು ಹೆಮ್ಮರವಾಗಿ ಆ ಒಂದು ಉದ್ಯೋಗ ಬೆಳೆದು ಇದರಿಂದ ಡಾಕ್ಟರ್ಸ್, ಇಂಜಿನಿಯರ್ಸ್, ದೊಡ್ಡ ದೊಡ್ಡ ಬಾಹ್ಯಾಕಾಶ ವಿಜ್ಞಾನಿಗಳು ಕೂಡ ಇದರಿಂದ ಉತ್ಪತ್ತಿಯನ್ನು ಪಡೆದು ಇವತ್ತು ಉದ್ಯೋಗವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಅಂತ ಒಂದು ವಿಶೇಷ ಪರಿಮಳವಿರುವಂತಹ ನಮ್ಮ ಮಲ್ಲಿಗೆ ಇವತ್ತು ದೇಶ ವಿದೇಶಗಳಿಗೂ ರಫ್ತಾಗ್ತದೆ. ಕೇವಲ ಮಾತ್ರವಲ್ಲ, ಇದರಿಂದ ಪರ್ಫ್ಯೂಮ್, ವಿವಿಧ ರೀತಿಯ ಸೋಪ್ಗಳು ಇವೆಲ್ಲ ರೆಡಿ ಆಗುವುದೇ ಈ ಮಲ್ಲಿಗೆಯಿಂದ. ಅದಕ್ಕೋಸ್ಕರ ಇದಕ್ಕೆ ವಿಶೇಷ ಸ್ಥಾನಮಾನ ಇದೆ. ಆನಂತರ ಇಲ್ಲಿರುವಂತದ್ದು ಕೆಲವೊಂದು ವೆಜಿಟೇಬಲ್ಸ್. ಇದರಲ್ಲಿ ವಿಶೇಷವಾಗಿ ಇದೊಂದು ಕೇರಳ ವೆರೈಟೀಸ್ ಬದನೆ, 14 ಇಂಚು ಉದ್ದದ ನುಗ್ಗೆಕೋಡಿನಂತೆ ಬರುವಂತ ಇಲ್ಲಿ ಕೊಂಬನಂತ ಇದೊಂದು ವೆರೈಟಿ. ಆನಂತರ ಕೆಂಪು ಬೆಂಡೆ, ಗ್ರೀನ್ ಬೆಂಡೆ. ಮೆಣಸಿನಲ್ಲಿ 12 ಇಂಚು 1 ಅಡಿಗೂ ಉದ್ದ ಬರುವಂತ ವಿಶೇಷ ಒಂದು ಮೆಣಸು, ಜವಾರಿ ಮೆಣಸು ಅಂತ. ಆಫ್ತಾಬ್ ಸೀಡ್ ಕಲೆಕ್ಟರ್ ಅವರಿಂದ ಕೊಂಡಂತ, ಇದು ನಾನು ಫಸ್ಟಿಗೆ ಕೊಂಡಂತ ಬೀಜ ಇದು. ಅನಂತರ ಇಲ್ಲಿ ಕಾಣುವಂತದ್ದು ಇದು ಬ್ರಿಟಿಷ್ ಚೆರಿ, ಬಾರ್ಬುಡಾಸ್ ಚೆರಿ ಅಂತ ಕರಿತೇವೆ. ಇದರಲ್ಲಿ ತುಂಬಾ ಗೊಂಚಲು ಹಣ್ಣು ಆಗ್ತದೆ. ಹಾಗಾದ್ರೂ ಹಕ್ಕಿಗಳ ದಾಳಿಯಿಂದ ಇವುಗಳು ಸಿಗುದಿಲ್ಲ. ಇಲ್ಲಿ ಕಾಣ್ತಾ ಇದ್ದೀರಿ ನೀವು ಹಣ್ಣನ್ನು.
ಹಾ ನೋಡಿ ಹೀಗೆ ಗೊಂಚಲು 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 ಹಣ್ಣು ಆಗ್ತದೆ ತುಂಬಾ, ಆದ್ರೂ ಹಣ್ಣಾದ ನಂತರ ಹಕ್ಕಿಗಳ ದಾಳಿಗೆ ತುತ್ತಾಗ್ತದೆ, ಸಿಗುವುದಿಲ್ಲ ಅದು. ಹೌದು. ಅದೇ ರೀತಿ ತುಂಬಾ ಮಹಿಳೆಯರಿಗೆ ಒಂದು ಇಂಟ್ರೆಸ್ಟ್ ಇರ್ತದೆ, ನಮ್ಮ ಮನೆಯಲ್ಲಿ ವಿವಿಧ ರೀತಿಯ ಗುಲಾಬಿಗಳನ್ನು ತರಬೇಕಂತ. ಪ್ರತಿಯೊಬ್ಬರು ಎಲ್ಲಿ ನರ್ಸರಿಗೆ ಹೋದ್ರು ಆ ಗುಲಾಬಿಗಳ ಸೊಬಗನ್ನು ಕಂಡು ಮನೆಗೆ ಗಿಡ ತರ್ತಾರೆ. ಗುಲಾಬಿ ಅದರಲ್ಲಿ ಇರುವಂತ ಗುಲಾಬಿ ಒಂದು ತೆಗೆದ್ರೆ ಮತ್ತೆ ಗುಲಾಬಿ ಆಗುದಿಲ್ಲ, ಗಿಡನು ಬೆಳೆಯುವುದಿಲ್ಲ, ತುಂಬಾ ಜನರ ಕಂಪ್ಲೇಂಟ್. ಯಾಕೆಂದ್ರೆ ನಮ್ಮ ಕೋಸ್ಟಲ್ ಏರಿಯಾಕ್ಕೆ ಕೆಲವೊಂದು ಗುಲಾಬಿ ಗಿಡಗಳು ಸೂಕ್ತವಲ್ಲ. ಅದಕ್ಕೋಸ್ಕರ ಇಲ್ಲಿ ಒಂದು ವಿಶೇಷ ಗಿಡ ಇದೆ, ಕಾಶ್ಮೀರ್ ರೋಸ್ ಅಂತ. ನೋಡಿ, ಇದು ನಮ್ಮ ಲೋಕಲ್ ರೋಸ್ ತರ ಕಾಣ್ತದೆ. ಈ ಗುಲಾಬಿ ಮನೆಯಲ್ಲಿ ಹಾಕಿದ್ರೆ ತಮಗೆ ವರ್ಷ ಪೂರ್ತಿ 12 ತಿಂಗಳು ಗುಲಾಬಿ ಇರ್ತದೆ. ಎರಡನೇದು, ಇದರ ಎಸಳುಗಳು ಅರಳಿದ್ರು 15 ದಿನ ಕೆಳಗೆ ಉದುರುವುದಿಲ್ಲ. ನೋಡಿ ಇಲ್ಲಿ ಎಸಳುಗಳು ಉದುರುವುದಿಲ್ಲ. ಲೋಕಲ್ ವೆರೈಟಿ ಅಲ್ಲ ಇದು. ಕಾಶ್ಮೀರ್ ರೋಸ್ ಅಂತ ಹೇಳ್ತಾರೆ. ಇದರಲ್ಲೂ 2 ಕಲರ್ ಇದೆ, ವೈಟ್ ಮತ್ತೆ ರೆಡ್. ಹೌದು ಹೌದು ಹೌದು. ಇದು ಬ್ರೈಡಲ್ ಬುಕ್ಕೆ ಅಂತ ಒಂದು ವಿಶೇಷ ಹೂ. ಇದು ತುಂಬಾ ಸುವಾಸನೆಯುಕ್ತ ಹೂ. ಇದು ಬ್ರೈಡಲ್ ಬುಕ್ಕೆ ಅಂತ. ಅನಂತರ ಇದೊಂದು ಚೈನಾ ದೇಶದ ಆರೆಂಜ್, ಕುಮ್ಕಂಟ್ ಅಂತ ಕರಿತೇವೆ ಇದಕ್ಕೆ. ಇದರ ವಿಶೇಷ ಏನಂದ್ರೆ ಇದನ್ನು ಸಿಪ್ಪೆ ಸುಲಿಯದೆ ನಮಗೆ ಇಸ್ರೇಲ್ ಅಲ್ಲಿ ಉಂಟು ಇದು, ಇಸ್ರೇಲ್ ಆರೆಂಜ್. ಇದನ್ನು ಗಾರ್ಡನ್ ಸೊಬಗಿನ ಸಸ್ಯವಾಗಿ ಇದನ್ನು ಬೆಳೆಸ್ತಾರೆ. ತುಂಬಾ ನೋಡ್ಲಿಕ್ಕೆ ಚೆಂದಾಗಿರ್ತದೆ. ವಿಶೇಷವಾಗಿ ಇವತ್ತು ಸುದ್ದಿಯಲ್ಲಿರುವಂತ ಒಂದು ಗಿಡ ಇದು. ನೋಡಿ ಇಲ್ಲಿ ಈ ಸ್ಟೆಮ್ ಕಾಣ್ತಾ ಇದೆ, ಇದರಲ್ಲಿ ಹಣ್ಣಾಗಿತ್ತು, ಇದರಲ್ಲಿ ಹಣ್ಣಾಗಿತ್ತು. ಇದು ಕೊಯ್ಲು ಮಾಡಿದಂತ ಮಿಯಾಜಾಕಿ ಸಸ್ಯ. ಬರುವ ವರ್ಷ ಇದರ ಹಣ್ಣಿನ ಸಮೇತ ವಿಡಿಯೋನ ನಾವು ಕೊಡೋದ್ರಲ್ಲಿ ಇದೆ, ಕಾಯ್ತಾ ಇರಿ. ನೋಡಿ ಗೈಸ್, ಇದು ಮಿಯಾಜಾಕಿದು ಗಿಡ. ನೀವು ಎಲ್ಲ ನ್ಯೂಸ್ ಪೇಪರ್ ಅಲ್ಲಿ ನೋಡಿದ ಒಂದು ವೈರಲ್ ಆದ ಒಂದು ಸಸ್ಯ. ಓಕೆ, ನೆಕ್ಸ್ಟ್ ಇಯರ್ ನೋಡುವ. ನಾವು ಹಣ್ಣಾದಾಗ ನಮಗೆ ಕೂಡ ಒಂದು ವಿಡಿಯೋ ತೆಗಿಲಿಕ್ಕೆ ಚಾನ್ಸ್ ಸಿಕ್ಕಿದ್ರೆ ನಾವು ಕೂಡ ಮಾಡುವ. ಓಕೆ, ಇನ್ನೊಂದು ವಿಶೇಷ ನೋಡಿ, ಮಿಯಾಜಾಕಿ ಅಂತ ರುಮೇನಿಯಾ ಮ್ಯಾಂಗೋ. ಇದು ಸಣ್ಣ ಗಿಡದಲ್ಲೇ ಬಿಡುವಂತ ಮ್ಯಾಂಗೋ. ನಿಮ್ಗೆ 3 ರಿಂದ 4 ಫೀಟ್ ಹೈಟ್ ಗಿಡ ಇದೆ. ಇದು ಗ್ರೋ ಬ್ಯಾಗ್ ಎಲ್ಲ ಬೆಳೆಸಿದ್ದೇವೆ ನಾವು. ಇದರಲ್ಲಿ ತುಂಬಾ ಹಣ್ಣು ಇತ್ತು, ಇದು ಕೊಯ್ಲಾಗಿದೆ. ಲಾಸ್ಟ್ ಒಂದು ನಿಮ್ಮ ವಿಡಿಯೋಕ್ಕೆ ಏನು ಹಣ್ಣು ಚಾನ್ಸ್ ಇತ್ತು. ಅನಂತರ ವಿಶೇಷ ಚೆರಿಗಳು, ಇವುಗಳೆಲ್ಲ ಚೆರಿ ಗಿಡಗಳು ಗಲ್ಫ್ ದೇಶದ. ಇದು ಬರ್ಬಡ, ಇದರಲ್ಲಿ ವೈಟ್ ಹೂ ಆಗುತ್ತಾ? ಹೌದು, ಇದು ಕರಂಡೆ ತರ ಇದೆ. ಅಮೆರಿಕನ್ ಕರಂಡೆ ಅಂತಾನು ಇದಕ್ಕೆ ಕರೀತಾರೆ. ಇಸ್ರೇಲ್ ಅಲ್ಲಿ ಕೂಡ ಉಂಟು ಅದ್ರದ್ದು ಗಿಡ. ಅದಕ್ಕೆ ನೋಡಿ, ಇದು ಜಬೋಟಿಗಬ ಅಂತ ಮರದ್ರಾಕ್ಷಿ ಅಂತಾನು ಕರಿತೇವೆ. ದ್ರಾಕ್ಷಿ ಹಣ್ಣಿನಂತೆ ಹೋಲೋ ಹಣ್ಣು ಇದರಲ್ಲಿ ಆಗ್ತದೆ, ಸೀಡ್ ಇಲ್ಲ. ಇದು ಮನಿಲಾ ಚೆರಿ, ಮನಿಲಾ ದೇಶದ ಚೆರಿ. ನೋಡಿ ಈ ತರ ಹಣ್ಣು ಬಿಡುತ್ತದೆ ಗೊಂಚಲ್ ಗೊಂಚಲಾಗಿ. ಇದರ ರುಚಿ ಸಾಧಾರಣ ಪ್ಲಮ್ ಹಣ್ಣಿನಂತೆ ಇರ್ತದೆ. ಪ್ಲಮ್ ಹಣ್ಣಿನಂತೆ ರುಚಿ ಇರ್ತದೆ. ಇದು ಸೆಡರ್ ಬೈ ಚೆರಿ ಅಂತ. ಸೆಡರ್ ಬೈ ಚೆರಿ ಬ್ರೆಜಿಲಿಯನ್ ಫ್ರೂಟ್ ಇದು. ಸರ್, ಇದೆಲ್ಲ ಹೇಗೆ ನೀವು ಗಲ್ಫಿಂದ ಬೇರೆ ದೇಶದಿಂದ ಹೇಗೆ? ನಾನು ಮೊದಲೇ ತಿಳಿಸಿರುವಂತೆ ನಮ್ಮ ಭಾರತದಲ್ಲಿ ಎಲ್ಲಿ ಕೃಷಿ ಮೇಳ ಆದ್ರೂ ನಾನು ಅಲ್ಲಿಗೆ ಹೋಗ್ತೇನೆ. ಅಲ್ಲಿ ನನ್ನಂತೆ ತುಂಬಾ ಜನ ಈ ಗಿಡಗಳ ಹೋಬಿ ಇರುವವರು ಅಲ್ಲಿಗೆ ಬರ್ತಾರೆ. ಅವರಿಂದ ನನ್ನ ಹತ್ರ ಏನು ಗಿಡ ಇದೆ ಅವರಿಗೆ ಕೊಟ್ಟು, ಅವರ ಹತ್ರ ಏನಿದೆ ಅದನ್ನು ಕಲೆಕ್ಷನ್ ನಾನು ಮಾಡ್ತೇನೆ. ಅದೇ ರೀತಿ ಗಲ್ಫ್ ಇಂದ ಯಾರಾದ್ರೂ ನನ್ನ ಮಿತ್ರರು ಇಲ್ಲಿ ಬರುವುದಿದ್ರೆ ಅವರು ಮೊದಲೇ ಹೇಳ್ತಾರೆ, ಇಂಥ ಗಿಡ ನಮ್ಮಲ್ಲಿ ಒಂದು ಇದೆ ಮಾರ ತರುವುದಾ ಅಂತ. ಅಂತವ್ರು ತಂದ್ರೆ ಖಂಡಿತ ನಾನು ಖುಷಿಯಿಂದ ಸ್ವೀಕಾರ ಮಾಡ್ತೇನೆ, ಅದನ್ನು ಬೆಳೆಸ್ತೇನೆ. ಅದೇ ತುಂಬಾ ಜನ ಅದೇ ರೀತಿ ಹೆಲ್ಪ್ ಕೂಡ ಮಾಡಿದ್ದಾರೆ ನನಗೆ. ಇದು ಮಲ್ಬೇರಿ ಅಂತ ಒಂದು ಹಣ್ಣು, ವಿಶೇಷ ಹಣ್ಣು. ಒಂದು ಹಣ್ಣನ್ನು 1 ಲೋಟ ಹಾಲಿಗೆ ಹಾಕಿ ಜ್ಯೂಸ್ ಮಾಡಿದ್ರೆ ಎಲ್ಲ ಹಾಲು ಕೆಂಪು ರಕ್ತ. ಕುಡಿಲಿಕ್ಕೂ ಈ ಹಣ್ಣು ತಿನ್ಲಿಕ್ಕೂ ತುಂಬಾ ಟೇಸ್ಟ್ ಇದೆ. ಹೆಲ್ತ್ ಬೆನಿಫಿಟ್ ತುಂಬಾ ಇದೆ ಇದರಲ್ಲಿ. ಮತ್ತೆ ಇಲ್ಲಿ ಕಾಣುವಂತ ಫಿಂಗರ್ ಲೆಮನ್. ಇದು ಹೌದು, ಫಿಂಗರ್ ಲೆಮನ್. ಇವುಗಳೆಲ್ಲ ಜಲಸಸ್ಯಗಳು. ಇದು ಅಜೋಳ ಅಂತ. ಇದರ ಒಂದು ವಿಶೇಷತೆ ಏನಂದ್ರೆ ಇದನ್ನು ದನಗಳಿಗೆ, ಕೋಳಿಗಳಿಗೆ, ಅಕ್ವೇರಿಯಂಗೆ ಮೇವಾಗಿ ಉಪಯೋಗಿಸಬಹುದು. ಇದು ಹೈಯೆಸ್ಟ್ ನ್ಯೂಟ್ರಿಷನ್ ಇರುವಂತ ಒಂದು ಜಲಸಸ್ಯ. ವೆರಿಗೇಟೆಡ್ ಲೆಮನ್ ಗಿಡ ಇದು. ವೆರಿಗೇಟೆಡ್ ಲೆಮನ್. ಇದು ಒಲಿವ್ ಕರೆಕ್ಟ್. ಒಲಿವ್ ಸಸ್ಯ ತುಂಬಾ ಜನಕ್ಕೆ ಅದರ ಹಣ್ಣು ತಿಂದಿದ್ದಾರೆ ಇಲ್ಲಿ ನಮ್ಮ ಭಾರತದಲ್ಲಿ. ಸಸ್ಯ ಹೇಗೆ ಇರ್ತದೆ ಅಂತ ಗೊತ್ತಿರೋದಿಲ್ಲ. ನೋಡಿ, ಒಲಿವ್ ಸಸ್ಯ ಇಸ್ರೇಲ್ ಅಲ್ಲಿ ಒಲಿವ್. ಹೌದು, ಇಸ್ರೇಲ್ ಅಲ್ಲಿ ಅದಕ್ಕೆ ನೀವು ಫಸ್ಟ್ ಗೆ ಹೇಳಿದ್ರೆ. ಇದು ಕೊಕೋಪ್ಲಮ್ ಚೆರಿ ಗಿಡ. ಒಮ್ಮೆದ್ದು ಕಲ್ಟಿವೇಶನ್ ಆಗಿದೆ, ಪುನಃ ಹೂ ಬರ್ತಾ ಇದೆ ಇದರಲ್ಲಿ. ಇದರಲ್ಲೂ 12 ತಿಂಗಳು ಫ್ರೂಟ್ ಆಗ್ತದೆ. ನೋಡಿ ಇಲ್ಲಿ ಈಗ ಪುನಃ ಹೂ ಬಿಡ್ತಾ ಇದೆ. ಇದು ವಿಯೆಟ್ನಾಂ ಸ್ಟಾರ್ ಫ್ರೂಟ್. ನೋಡಿ ಈ ರೀತಿ ಹಣ್ಣಾಗ್ತದೆ. ಇದು ದೊಡ್ಡದಾಗ್ತದೆ, ಜಸ್ಟ್ ಈಗ ಆಗಿದೆ ಅಷ್ಟೇ. ವರ್ಷದ 12 ತಿಂಗಳು ಇದರಲ್ಲಿ ಹಣ್ಣು ಇರ್ತದೆ. ತುಂಬಾ ಸ್ವೀಟ್ ಇದು ಸ್ಟಾರ್ ಫ್ರೂಟ್ ಅಲ್ಲಿ. ಇದು ಆಲ್ ಸೀಸನ್ ಮ್ಯಾಂಗೋ. ಆಲ್ ಸೀಸನ್ ಮ್ಯಾಂಗೋ. ಕಾಳಪತ್ತಿ ಸಪೋಟ. ಕಾಳಪತ್ತಿ.
ಆನಂತರ ಇಲ್ಲಿರುವಂತದ್ದು ಸರ್ ಇದ್ರದ್ದು ಎಲ್ಲ ಪ್ಲಾಂಟ್ಸ್ ನಿಮ್ಮ ಹತ್ರ ಇದೆಯಾ? ಸೇಲಿಗೆ ಇದೆ ಎಲ್ಲ ಪ್ಲಾಂಟ್ಸ್. ಇಲ್ಲಿ ಯಾವ ಹಣ್ಣು ಆಗ್ತದೆ ನಾವು ಪ್ರಯೋಗ ಮಾಡಿ ಆ ಹಣ್ಣಿನ ಎಲ್ಲ ಗಿಡಗಳನ್ನು ನಾನು ಸೇಲಿಗೆ ಕ್ರಾಫ್ಟಿಂಗ್ ಮಾಡಿ. ಇಲ್ಲಿ ಯಾವುದು ಹಣ್ಣು ಆಗುದಿಲ್ಲ ಅಂತ ಗಿಡಗಳನ್ನು ನಾನು ಸೇಲ್ ಮಾಡುವುದಿಲ್ಲ. ಓಕೆ ಸರ್. ಸ್ಟ್ರಾಬೆರೀಸ್, ಸ್ಟ್ರಾಬೆರಿ. ಆನಂತರ ಇದು ವೆನಿಲಾ ಬಳ್ಳಿ, ಓಕೆ. ಪಾಟ್ ಡ್ರ್ಯಾಗನ್ ಅಂತ ಒಂದು ವಿಶೇಷ ಸಸ್ಯ. ಓಕೆ. ಆನಂತರ ಕಿವಿ ಫ್ರೂಟ್ ಇಲ್ಲಿ ಆಗುದಿಲ್ಲ, ಬಳ್ಳಿ ಆಗ್ತದಷ್ಟೇ. ಕಿವಿ, ಆಪಲ್ ಅವುಗಳು ಇಲ್ಲಿ ಆಗುದಿಲ್ಲ. ಸಸ್ಯ ಇದೆ ನನ್ನ ಹತ್ರ, ಹೇಳಿ ಕೊಡ್ತೇನೆ ನಾನು. ಲಾವಂಚ ಇದೊಂದು ವಿಶೇಷ ಸಸ್ಯ. ನಮ್ಮ ಹಿರಿಯರು ನಮ್ಮ ಕುಡಿಯುವ ನೀರನ್ನು ಕ್ಲೀನ್ ಮಾಡಲು ಇದರ ಬೇರನ್ನು ಉಪಯೋಗಿಸ್ತಿದ್ರು. ಅದೇ ರೀತಿ ಈಗ ಎಲ್ಲ ನಾವು ಕಬಟ್ಟಲ್ಲಿ ಬಟ್ಟೆಗಳನ್ನು ಇಟ್ಟು ಪರ್ಫ್ಯೂಮ್ ಹಾಕಿರ್ತೇವೆ. ಹಿರಿಯರು ಆ ಬಟ್ಟೆಗಳು ಫ್ರೆಶ್ ಆಗಿ ಉಳಿಯಲು ಇದರ ಬೇರನ್ನು ಉಪಯೋಗಿಸ್ತಿದ್ರು. ಲಾವಂಚ ಅಂತ, ಲಾವಂಚ ವಿಶೇಷ ಸಸ್ಯ. ಆನಂತರ ಇಲ್ಲಿ ಕಾಣುವಂತದ್ದು ಹಿಪ್ಪಲಿ ಗಿಡ. ಹಿಪ್ಪಲಿ ಅಂದ್ರೆ ಹೌದು, ಮಕ್ಕಳಿಗೆ ನಾಲಿಗೆ ತೊದಲ್ತಿದ್ರೆ ಅದರ ಬೇರನ್ನು ತೆಗೆದು ಕೊಡ್ಬಹುದು. ಅನಂತರ ಇಲ್ಲಿ ಒಂದು ವಿಶೇಷ ಗಿಡ ಇದೆ, ಅಮೆರಿಕನ್ ಸ್ಟೀವಿಯಾ. ಇದೊಂದು ವಿಶೇಷ ಎಲೆ, ನೀವು ತಿಂದು ಟೇಸ್ಟ್ ಮಾಡಬಹುದು. ತುಂಬಾ ಸಿಹಿಯಾದಂತ, ಯಾರಿಗೆ ಸಕ್ಕರೆ ಕಾಯಿಲೆ ಇದೆಯೋ ಅಂತವರು ಈ ಸಸ್ಯದ ಎಲೆಯನ್ನು ಕಾಫಿ, ಟೀ ಮಾಡಲು ಉಪಯೋಗಿಸಬಹುದು. ತುಂಬಾ ಸಿಹಿಯಾಗಿದೆ. ಹೌದು, ಕರೆಕ್ಟ್. ಹೌದು, ಸ್ಟೀವಿಯಾ, ಅಮೆರಿಕನ್ ಸ್ಟೀವಿಯಾ ಅಂತ ಕರೀತಾರೆ, ಅಥವಾ ಸಕ್ಕರೆ ಗಿಡ ಅಂತ ಲೋಕಲ್ ಭಾಷೆಯಲ್ಲಿ ನಾವು ಕರೀತೀವಿ. ಇದು ಮುಸುಂಬಿ. ಮಲೆನಾಡು ಕೊಡಗುಗಳಲ್ಲಿ ಆಗುವಂತ ಮುಸುಂಬಿ ನಮ್ಮ ವೆದರಿಗೆ ಆಗುದಿಲ್ಲ. ಈ ತರ ಕಲ್ಲಿನ ತರ ಆಗ್ತದೆ, ರುಚಿ ಇರುವುದಿಲ್ಲ ಅಷ್ಟು. ಹೌದು. ಲಿಪೋಟಿ ಅಂತ ಒಂದು ಹಣ್ಣು, ಇದು ಗಲ್ಫ್ ದೇಶದ ಹಣ್ಣು. ಇದು ಹುಳಿ ಮಿಶ್ರಿತ ಸಿಹಿ ಇದೆ, ತುಂಬಾ ಸಿಹಿ ಇಲ್ಲ. ಇದು ಸ್ಯಾಂಟೋಲ್ ಗಿಡ. ಮುಸುಂಬಿ ಅಂತೆ ಹೋಲುವ ಹಣ್ಣು ಇದರಲ್ಲಿ ಆಗ್ತದೆ. ಇದನ್ನ ಮುಗಿದಿದೆ. ಒಳಗಡೆ ಹತ್ತಿಯಂತೆ ತಿನ್ನುವಂತ ಒಂದು ವಸ್ತು ಇರ್ತದೆ ಇದರಲ್ಲಿ, ಸ್ಯಾಂಟೋಲ್ ಅಂತ. ಆನಂತರ ಅಲ್ಲಿ ವೆರಿಗೇಟೆಡ್ ಲೆಮನ್ ತೋರಿಸಿದೆ, ವೆರಿಗೇಟೆಡ್ ಪೇರಳೆ, ವೆರಿಗೇಟೆಡ್ ಚಿಕ್ಕು. ಇದರ ವಿಶೇಷತೆ, ಇವುಗಳು ವೆರಿಗೇಟೆಡ್ ವಿಶೇಷತೆ ಏನಂದ್ರೆ ಇದರ ಈ ಸೊಪ್ಪಿನ ಕಲರ್ ಏನಿದೆ, ಇದು ಮಿಲಿಟರಿ ಬಟ್ಟೆಯ ಕಲರ್ ಅನ್ನು ಹೊಂದುತ್ತದೆ. ಅದಕ್ಕೋಸ್ಕರ ಕೆಲವರು ಮಿಲಿಟರಿ ಚಿಕ್ಕು, ಮಿಲಿಟರಿ ಪೇರಳೆ ಅಂತಾನು ಕರೀತಾರೆ. ಎರಡನೇದಾಗಿ ಇದರಲ್ಲಿ ಇರುವಂತ ಹಣ್ಣುಗಳು ಗೋಚರವಾಗುವುದೇ ಇಲ್ಲ, ಯಾಕಂದ್ರೆ ಹಣ್ಣು ಕೂಡ ಅದೇ ಕಲರ್. ಅದೊಂದು ವಿಶೇಷ ಇದ್ರದ್ದು. ಅನಂತರ ಸೀಡ್ಲೆಸ್ ಲೆಮನ್, ಲಕ್ಷಣ ಫಲ, ಕ್ಯಾನ್ಸರ್ಗೆ ಆಗುವಂತ ಕೆಲವೊಂದು ಮೆಡಿಸಿನ್ ಇದರಿಂದ ರೆಡಿ ಆಗ್ತದೆ. ಮಾವಿನಲ್ಲಿ ಇನ್ನೊಂದು ವೆರೈಟಿ ದಶೇರಿ ಅಂತ, ಇವುಗಳು ಪಾಟ್ ಅಲ್ಲಿ ಆಗ್ತವೆ. ಇದು ಬ್ಲೂಬೆರೀಸ್ ನೋಡಿ, ಬ್ಲೂಬೆರೀಸ್ ಈ ತರ ಹಣ್ಣಾಗ್ತದೆ. ಬ್ಲೂಬೆರೀಸ್ ತುಂಬಾ ನೀಲಿ ಕಲರ್ ಅನ್ನು ಹೋಲುವಂತ ಒಂದು ಹೂ ಕೂಡ ಇದರಲ್ಲಿ ಆಗ್ತದೆ, ಹೀಗೆ ಗೊಂಚಲು ಸುಂದರ ಹೂ ಇದು. ಅನಂತರ ಇದು ಬರಾಬಾ ಅಂತ ಒಂದು ಚೆರಿ, ಇದು ಗಲ್ಫ್ ದೇಶದ ಹಣ್ಣು. ಇಲ್ಲಿರುವಂತದ್ದು ಬಕುಫೆರಿ ಚೆರಿ. ಬರಾಬಾ ಮತ್ತೆ ಬಕುಫೆರಿ ಒಂದೇ ಗಾತ್ರಕ್ಕೆ ಬರ್ತದೆ, ಸಾಧಾರಣ ಒಂದೇ ಗಾತ್ರಕ್ಕೆ ಬರ್ತದೆ. ಇಲ್ಲಿರುವಂತದ್ದು ಚೈನಾ ಪೇರಳೆ ಅಥವಾ ಗೊಂಚಲು ಪೇರಳೆ ಅಂತಾನು ಕರೀತಾರೆ. ಚೈನಾ ಪೇರಳೆ, ಬಟನ್ ಪೇರಳೆ ಅಂತ, ಹೀಗೆ ವಿವಿಧ ಭಾಷೆಯಲ್ಲಿ ಅದನ್ನು ಕರೀತಾರೆ. ಇಲ್ಲಿ ಒಂದು ವಿಶೇಷ ಕಾಯಿ ತಮಗೆ ಕಾಣ್ತಾ ಇದೆ, ನೋಡಲು ಅತಿ ಸುಂದರವಾಗಿದೆ. ರಪ್ಪ ತೆಗೆದು ತಿನ್ನುವಂತ ಮನಸ್ಸು ಆಗ್ತದೆ. ಅಪ್ಪಿತಪ್ಪಿಯೂ ಇದನ್ನು ಯಾರು ಗೊತ್ತಿಲ್ಲದೆ ಸೇವಿಸಬಾರದು. ಗಾಡ್ಸ್ ಕ್ರೌನ್ ಅಥವಾ ಮಕೋಟ ದೇವ ಅಂತ ಇದಕ್ಕೆ ಕರಿತೇವೆ ನಾವು. ಇದು ಕ್ಯಾನ್ಸರ್ ಹಾಗೂ ಇನ್ನಿತರ ಕೆಲವೊಂದು ಕಾಯಿಲೆಗಳಿಗೆ ಇದರಿಂದ ಮೆಡಿಸಿನ್ ರೆಡಿ ಮಾಡ್ತಾರೆ, ಆಯುರ್ವೇದಿಕ್ ಮೆಡಿಸಿನ್. ಇದರ ಒಳಗಿರುವಂತ ಸೀಡ್ ನಲ್ಲಿ ವಿಶೇಷ ರೀತಿಯ ವಿಷವಿರುವುದರಿಂದ ಇದು ಯಾರು ಡೈರೆಕ್ಟ್ ಆಗಿ ಸೇವಿಸಬಾರದು, ವೈದ್ಯರ ಸಲಹೆ ಮೇರೆಗೆ ಮಾತ್ರ ಇದನ್ನು. ಗಿಡ ತುಂಬಾ ಕಾಯಿ ಆಗ್ತದೆ ಸರ್. ಹೌದು, ಗಿಡ ತುಂಬಾ ಕಾಯಿ, ಈಸಿಯಾಗಿ ಬೆಳೆಯುವಂತ ಸಸ್ಯ ಇದು. ಬ್ಲೂಬೆರೀಸ್. ಹೌದು, ಇದೊಂದು ವಿಶೇಷ ಸಸ್ಯ. ಆಲ್ ಸ್ಪೈಸ್ ಅಂತ, ಇದರಲ್ಲಿ ಏಲಕ್ಕಿ, ಲವಂಗ, ದಾಲ್ಚಿನಿ ಅದು ಮೂರು ಅಂಶ ಈ ಒಂದೇ ಸೊಪ್ಪಿನಲ್ಲಿ ಇರುವ ಕಾರಣ ಇದನ್ನು ಆಲ್ ಸ್ಪೈಸ್ ಅಂತ ಕರೀತಾರೆ. ಇದರ ಸುವಾಸನೆ ನೋಡಿ, ತುಂಬಾ ಇದರಲ್ಲಿ ಇದೆ. ಎರಡನೇದು ಪೀನಟ್ ಬಟರ್ ಅಂತ, ಇದಕ್ಕೆ ಬಡವರ ಬಾದಾಮಿ ಅಂತಾನು ಕರೀತಾರೆ. ತಿನ್ನಲು ಅತಿ ಟೇಸ್ಟ್ ಇರುವಂತ ಒಂದು ಹಣ್ಣು, ಬಾದಾಮಿ ತಿಂದಾಗೆ ಆಗ್ತದೆ ಇದು. ಟೇಸ್ಟ್ ಮಾಡ್ಕೊಳ್ಳಿ. ಇಲ್ಲಿರುವಂತದ್ದು ರೆಡ್ ನೆಲ್ಲಿಕಾಯಿ, ಥೈಲ್ಯಾಂಡ್ ನೆಲ್ಲಿಕಾಯಿ ಅಂತಾನು ಕರಿತೇವೆ ನಾವು. ಗೊಂಚಲು ನೆಲ್ಲಿಕಾಯಿ ಆಗ್ತದೆ, ಇಲ್ಲಿ ತಮಗೆ ಕಾಣ್ತಾ ಇದೆ ನೋಡಿ, ತುಂಬಾ ಗೊಂಚಲ. ಇದು ಒಂದು ಸಪೋಟ, ಬನಾನಾ ಸಪೋಟ ಅಂತ ಹೆಸರಲ್ಲೇ ಹೇಳುವಂತೆ. ಬನಾನಾ ಅಂದ್ರೆ ಒಂದು ಬಾಳೆಹಣ್ಣಿನಷ್ಟು ಉದ್ದಕ್ಕೆ ಬರುವಂತ ಒಂದು ಚಿಕ್ಕು ಇದು. ಹಣ್ಣಿನ ರಾಜ ಎಂದೇ ಪ್ರಖ್ಯಾತವಾಗಿರುವ ಮ್ಯಾಂಗೋಸ್ಟಿನ್. ಅನಂತರ ಕೆಜಿ ಪೇರಳೆ. ಇದು ಬೀಟ್ರೂಟ್ ಪೇರಳೆ, ಡೈಮಂಡ್ ಪೇರಳೆ, ಹೀಗೆ ವಿವಿಧ ರೀತಿಯ ಪೇರಳೆಗಳು ಇಲ್ಲಿ ಇವೆ. ಜಬೋಟಿ ಗಬ್ಬದಲ್ಲಿ ಇದು ಸಬ್ರಾ ಅಂತ ಒಂದು ವೆರೈಟಿ. ಇದು ಗಲ್ಫ್ ದೇಶದ ಹಣ್ಣು ಇದು. ಎರಡನೇದು ಇದು ವಿಯೆಟ್ನಾಂ ಸೂಪರ್ ಅಲ್ಲಿ ಮರ ಆಗದೆ
ಸಣ್ಣ ಗಿಡದಲ್ಲೇ ಹಲಸುವಾಗುವಂತ ಒಂದು ವಿಶೇಷ ಸಸ್ಯ ಇದು. ಇಷ್ಟರವರೆಗೆ ಇದರ ಕೊಯ್ಲು ಆಗಿದೆ, ಇಲ್ಲಿ ಕಾಣ್ತದೆ ನಿಮ್ಗೆ ಸ್ಟೆಮ್ ಹಲಸು ಕೊಯ್ಲು ಆಗಿದೆ. ಯಾಕಂದ್ರೆ ಹಲಸಿನ ಸೀಸನ್ ಬೇಗ ಮುಗಿತದೆ. ಇದ್ರಲ್ಲೂ 2 ವೆರೈಟಿ ಇದೆ, ವಿಯೆಟ್ನಾಂ ಸೂಪರ್ ಅಲ್ಲಿ ರೆಡ್, ವಿಯೆಟ್ನಾಂ ಸೂಪರ್ ಅಲ್ಲಿ ಯೆಲ್ಲೋ. ಯೆಲ್ಲೋ ನಮ್ಮ ಇಲ್ಲಿ ಕೋಸ್ಟಲ್ ಏರಿಯಾಕ್ಕೆ ಆಗ್ತದೆ, ರೆಡ್ ಇಲ್ಲಿ ಆಗುದಿಲ್ಲ. ಯಾಕಂದ್ರೆ ನಾನು ಕೂಡ ಒಂದು ಗಿಡದೊಂದು ನಟ್ಟಿದ್ದೇನೆ. ಅವರು ಯಾವತ್ತು ಪ್ರಾಕ್ಟಿಕಲ್ ಆಗಿ ಯಾರಿಗೆ ಗೊತ್ತಿದೆ ಅವರಿದ್ದರೆ ಖರೀದಿಸುವುದು ಉತ್ತಮ ಅಂತ ಯಾವಾಗ ಹೇಳ್ತೇನೆ ನಾನು. ಇದು ಡ್ರ್ಯಾಗನ್ ಫ್ರೂಟ್ ಗಿಡ, ಕ್ಯಾಕ್ಟಸ್ ಸಸ್ಯ, ಲೆಮನ್ ಗ್ರಾಸ್, ಮೆಡಿಸಿನ್ ಯುಕ್ತ ಒಂದು ಸಸ್ಯ ಇದು ಲೆಮನ್ ಗ್ರಾಸ್. ಇದೊಂದು ಪಾಟ್ ಪೈನಾಪಲ್ ಅಂತಾನು ಇದಕ್ಕೆ ನಾವು ಕರಿತೇವೆ. ಕನಿಷ್ಠ 2 kg ತೂಕಕ್ಕೆ ಬರುವಂತ ಒಂದು ವಿಶೇಷ ಅನಾನಸು. ಇದನ್ನು ಗ್ರೋ ಬ್ಯಾಗ್ ಅಲ್ಲಿ ಬೆಳೆಸಬಹುದು. ಸ್ಥಳಾವಕಾಶ ಇಲ್ಲದವರು ಗ್ರೋ ಬ್ಯಾಗ್ ಅಲ್ಲಿ ಇದನ್ನು. ಅದರ ಇದು ಕೂಡ ಉದ್ದ ಉದ್ದ ಉಂಟಲ್ಲ, ನಮ್ಮ ಸಾಧಾರಣ ಇದರಾಗಿ ಅಲ್ಲ. ಪೈನಾಪಲ್ ಇದೆ. ಪೈನಾಪಲ್ ತುಂಬಾ ಟೇಸ್ಟ್ ಬರ್ತದೆ ಹಣ್ಣಾದ್ರೆ. ಇದು ಶ್ರೀಲಂಕಾ ಚೆರಿ ಅಂತ. ಹೀಗೆ ಸಣ್ಣ ಸಣ್ಣ ಕೆಂಪು ಕಲರಿನ ಹಕ್ಕಿಗಳಿಗೆ ಬಾರಿ ಇಷ್ಟವಾದಂತ ಒಂದು ಚೆರಿ. ನೆರಳಿಗಿನ ಆಶ್ರಯಕ್ಕೆ ಈ ಗಿಡಗಳನ್ನು ತುಂಬಾ ಜನ ನಡ್ತಾರೆ. ಶ್ರೀಲಂಕಾ ಚೆರಿ ಇದು. ಇಲ್ಲಿ ಕಾಣುವಂತ ಒಂದು ಬಳ್ಳಿ ಏರ್ ಪೊಟೆಟೊ ಅಥವಾ ಬಳ್ಳಿ ಬಟಾಟೆ ಅಂತ ಕರಿತೇವೆ. ಭಾರತದಲ್ಲಿ ಅಥವಾ ಕೆಲವೊಂದು ದೇಶಗಳಲ್ಲಿ ನೆಲದಡಿಯಲ್ಲಿ ನಾವು ಬಟಾಟೆಯನ್ನು ಬೆಳೆಸುವುದು ವಾಡಿಕೆ. ಇದರಲ್ಲಿ ಬಳ್ಳಿಯಲ್ಲಿ ಬಟಾಟೆ ಬೆಳೀತದೆ, ಅದಕ್ಕೋಸ್ಕರ ಏರ್ ಪೊಟೆಟೊ ಅಂತ ಕರಿತೇವೆ. ಕೆಲವೊಂದು ಮೀಡಿಯಾಗಳಲ್ಲಿ ಅಂದ್ರೆ ಇಂಟರ್ನೆಟ್ ಅಲ್ಲಿ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ, ತಾವು ನೋಡಬಹುದು. ಇದರಲ್ಲೂ ನಮ್ಗೆ ಆಗಿದೆ, ನಾವು ಈ ವಿಡಿಯೋನು ಅಪ್ಲೋಡ್ ಮಾಡಿದ್ದೇವೆ. ಇಲ್ಲಿರುವಂತ ನಾನು ಆವಾಗಲೇ ಹೇಳಿದೆ ಮೆಡಿಸಿನಲ್ ಸಸ್ಯಗಳು ಕೆಲವೊಂದು. ಮಕ್ಕಳಿಗೆ ಮುಂಚೆ ನಮ್ಮ ಹಿರಿಯರು ಕೊಡುವಂತ ಹೊಟ್ಟೆಯಲ್ಲಿ ಜಂತು ಹುಳಗಳು ಜಾಸ್ತಿ ಆದ್ರೆ ಇದರ ನೀರನ್ನು ತೆಗೆದು ಕೊಡ್ತಾ ಇದ್ರು. ಒಳ್ಳೆ ಕೊಡಿ ಅಂತ ನಾವು ತುಳುವಿನಲ್ಲಿ ಇದಕ್ಕೆ ಕೊಂಕಣಿಯಲ್ಲಿ ಕಾಳಂಕ್ರಿ ಅಥವಾ ಜಡಂಕ್ರಿ ಅಂತ ಕರಿತೇವೆ. ಎರಡನೇದು ಇಲ್ಲಿ ಟಂಗ್ ಕ್ಲೀನರ್ ಗಿಡ ಇದು. ಇದರ ಚಿಗುರನ್ನು ಟಂಗ್ ಕ್ಲೀನರ್ಗೋಸ್ಕರ ಉಪಯೋಗಿಸಬಹುದು. ಅದೇ ರೀತಿ ಹಳ್ಳಿಯ ಗಿಡ ಒಂದು ಕರಂಡೆಕಾಯಿ ಗಿಡ. ಮುಂಚೆ ಉಪ್ಪಿನಕಾಯಿ ಹಾಕಿ ಇದನ್ನು ಉಪಯೋಗಿಸ್ತೇವೆ. ಕರಂಡೆ ಹಣ್ಣು ತಿನ್ನಲು ಇದು ಉಪಯೋಗ ಹಣ್ಣಾದ್ರೆ. ಆನಂತರ ಕೇಪುಳ, ನಮ್ಮ ಕಾಡಿನಲ್ಲಿರುವಂತ ಇವತ್ತೆಲ್ಲ ಡಾರ್ಫ್ ವೆರೈಟಿ ಕೇಪುಳಗಳು ಬಂದು ತುಳಸಿ ಕಟ್ಟೆಯಲ್ಲೂ ಅದೇ ರಾರಾಜಿಸ್ತಾ ಇದೆ. ಆದ್ರೂ ಹಿರಿಯರು ಪೂಜೆಗೆ ಇದರ ಹೂವಾಗೂ ಇದರ ಹಣ್ಣನ್ನೇ ಉಪಯೋಗಿಸ್ತಿದ್ರು. ಮಿರಾಕಲ್ ಸಸ್ಯ, ಜಾದೂ ಮಾಡುವಂತ ಒಂದು ಹಣ್ಣಿನ ಗಿಡ ಇದು. ಸಣ್ಣ ಕರಂಡೆಕಾಯಿ ಅಂತ ಹೋಲುವ ಒಂದು ಹಣ್ಣು ಇದರಲ್ಲಿ ಆಗ್ತದೆ. ಒಂದು ಹಣ್ಣನ್ನು ತಿಂದು 2 ನಿಮಿಷ ಬಿಟ್ಟು ಯಾವುದೇ ಹುಳಿ ವಸ್ತು ತಿಂದ್ರೆ ಸ್ವೀಟ್ ಆಗಿ ಪರಿವರ್ತದೆ. ಮಿರಾಕಲ್ ಫ್ರೂಟ್. ಇದೊಂದು ಸಸ್ಯ ಬಡಿಸೋಪ್ನಂತಿರುವ ಒಂದು ಸಸ್ಯ. ಬಡಿಸೋಪ್ ಸಸ್ಯ ಅಲ್ಲ ಇದು. ಇದರ ಸೊಪ್ಪು ತಿನ್ನಲು ಉಪಯೋಗ. ಇದರ ಸ್ಮೆಲ್ ಸೇಮ್ ಬಡಿಸೋಪ್ನಂತೆ ಇದೆ, ನೀವು ಟೇಸ್ಟ್ ಮಾಡಬಹುದು. ಸೇಮ್ ಬಡಿಸೋಪ್ ತಿನ್ನಲು ಉಪಯೋಗಿಸುವಂತ ಒಂದು. ಇದು ಬ್ಲಾಕ್ ಬೆರೀಸ್, ಆರೆಂಜ್, ರೆಡ್ ಸಪೋಟ. ಇದು ಲಿಲ್ಲಿ ಪಿಲ್ಲಿ ಅಂತ. ಇದು ಹೂ ಹೋಗ್ತಾ ಇದೆ, ಒಮ್ಮೆದ್ದು ಆಯ್ತು. ಲಿಲ್ಲಿ ಪಿಲ್ಲಿ ಅಂತ ಒಂದು ಹಣ್ಣು. ಫಾರೆಸ್ಟ್ ಪ್ಲಾಮು, ಬೇರೆಪಲ್. ಅಲ್ಲಿ ಕಾಣುವಂತ ಸಣ್ಣ ಸಣ್ಣ ಚೆರಿ ಫಲ್ಸ್ ಅಂತ ಒಂದು ಚೆರಿ. ರಂಬುಟಾನ್ ಗಿಡ, ರಂಬುಟಾನ್. ರೂಬಿ ಲಾಂಗನ್ ಅಂತ ಒಂದು ಹಣ್ಣು. ಇದು ಫ್ಲೇವರಿಗಾಗಿ ತಿನ್ಬಹುದು, ಅಷ್ಟೊಂದು ಏನು ವಿಶೇಷ ಹಣ್ಣಲ್ಲ. ಹೆಸರು ಮಾತ್ರ ತುಂಬಾ ವಿಶೇಷ ಇದೆ. ಇರುವಂತ ಚೆರಿಯಲ್ಲಿ ಸುಂದರವಾಗಿರುವಂತ ಚೆರಿ ಸುರೇನಿಯಂ ಚೆರಿ ಈ ಗಿಡದಲ್ಲಿ ಆಗ್ತದೆ. ಸುರೇನಿಯಂ ಚೆರಿ. ಅದೇ ರೀತಿ ಇವತ್ತು ತುಂಬಾ ಜನಕ್ಕೆ ತಾರಸಿಯಲ್ಲಿ ಬೆಳೆಸಲಿಕ್ಕೆ ಆಗುದಿಲ್ಲ. ನೀವು ಮೊದಲೇ ಹೇಳಿದಂತೆ ತಾರಸಿ ಕ್ರ್ಯಾಕ್ ಇದ್ರೆ ಅಂತ ಸಮಯದಲ್ಲಿ ನನಗೆ ಗಿಡ ಬೆಳೆಸಲಿಕ್ಕೆ ತುಂಬಾ ಮನಸ್ಸಿತ್ತು, ನನಗೆ ಆಗ್ಲಿಲ್ಲ. ಅಂತವರಿಗೆ ನಾನು ಬಡವರ ಹೈಡ್ರೋಪೋನಿಕ್ ಅಂತ ಒಂದು ರಿಸರ್ಚ್ ಮಾಡಿದ್ದೇನೆ. ಅದೇ ಸಿಸ್ಟಮ್ ಅನ್ನು ಇಲ್ಲಿ ತೋರಿಸ್ತೇನೆ ಈಸಿಯಾಗಿ ನೋಡಿ. ಇದು ನಾನು ಬಕೆಟ್ ಅಲ್ಲಿ ಮಣ್ಣಲ್ಲಿ ನೆಟ್ಟಂತ ಗಿಡ ಅಲ್ಲ. ಹೈಡ್ರೋಪೋನಿಕ್ ಸಿಸ್ಟಮ್ ಅಂದ್ರೆ ಒಂದು ನೀರಿನಲ್ಲಿ ಬೆಳೆಸುವಂತ ವಿಧಾನ, ಸೈಂಟಿಫಿಕಲ್ ಆಗಿ. ಅದನ್ನು ನಾನು ನನ್ನ ಲೋಕಲ್ ಇದರಲ್ಲಿ ಬೆಳೆಸಿದ್ದೇನೆ. ಇಂಥದ್ದೊಂದು ಬುಟ್ಟಿ, ಅಡಿಯಲ್ಲಿ ಒಂದು ಬಕೆಟ್, ಅದರಲ್ಲಿ ಗೊಬ್ಬರದ ನೀರು ಅಥವಾ ಇನ್ನಿತರ ವಿಟಮಿನ್ ಯುಕ್ತ ನೀರನ್ನು ತುಂಬಿಸುವುದು. ಇದರಲ್ಲಿ ಸಸ್ಯ ನಟು ಇದು ಯಾರಿಗೂ ಬೇಕಾದ್ರೂ ನಡಬಹುದು. ಲೀಕೇಜ್ ಇದೆ. ಇದರಲ್ಲಿ ನಾವು ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು, ವೆಜಿಟೇಬಲ್ಸ್ ತುಂಬಾ ಗ್ರೋ ಮಾಡಬಹುದು. ಒಳ್ಳೆ ರೀತಿಯಲ್ಲಿ ಬರ್ತದೆ. ಯಾವುದೇ ಕೆಮಿಕಲ್ ಇಲ್ಲದ ತರಕಾರಿ ನಮಗೆ ಲಭ್ಯವಾಗ್ತದೆ. ಹೈಡ್ರೋಪೋನಿಕ್, ಬಡವರ ಹೈಡ್ರೋಪೋನಿಕ್ ಅಂತಾನೆ ಹೆಸರು ಇಟ್ಟಿದ್ದೇನೆ. ಕರ್ನಾಟಕದಲ್ಲಿ ಅದರಲ್ಲೂ ಮಲ್ಲಿಗೆಯನ್ನು ಹೈಡ್ರೋಪೋನಿಕ್ ಅಲ್ಲಿ ಈ ರೀತಿ ಮಾಡಿದ್ದು ಮೊತ್ತ ಮೊದಲಿಗೆ ನಾನು. ಇದು ಹಣ್ಣಿನ ಗಿಡ ಅದರಲ್ಲಿ ಬೆಳೆಸಿದ್ದೇನೆ. ಮಲ್ಬೇರಿ, ಸಪೋಟ ಗಿಡ ಬೆಳೆಸಿದ್ದೇನೆ, ಹಣ್ಣು ಸಿಕ್ಕಿದೆ ನಮ್ಗೆ. ಪುದೀನ ಬೆಳೆಸಿದ್ದೇನೆ. ಎಲ್ಲ ಹೈಡ್ರೋಪೋನಿಕ್ ಅಲ್ಲಿ ಬೆಳೆಸಿದ್ದೇನೆ. 100% ಬರ್ತದೆ. ಆನಂತರ ವೈಟ್ ಜಾವಾ ಪ್ಲಮ್ ಅಂತ, ವೈಟ್ ಜಾವಾ ಪ್ಲಮ್, ಗ್ರೀನ್ ಮಲ್ಬೆರಿ. ಅಲ್ಲಿ ರೆಡ್ ತೋರಿಸಿದ್ದೇನೆ ನೋಡಿ. ಗ್ರೀನ್ ಈ ರೀತಿ ಆಗ್ತದೆ. ಹಣ್ಣಾದ್ರೂ ಕೂಡ ಇದು ಹಸಿರು ಬಣ್ಣದಲ್ಲಿ ಇರುತ್ತೆ. ಇದು ಆವಾಗಲೇ ತೋರಿಸಿದ್ದೇನೆ ರೆಡ್ ಮ್ಯಾಂಗೋ. ಹೀಗೆ ಇನ್ನು ಹೇಳಿಕೆ ಹೋದ್ರೆ ತುಂಬಾ ಇದೆ. ಆಲ್ ಸೀಸನ್ ಮ್ಯಾಂಗೋ, ಬ್ಲೂಬೆರೀಸ್ ತುಂಬಾ. ಅಲ್ಲಿ ಕಾಣುವಂಥದ್ದು ಅದು ಜಪಾನ್ ತಳಿಯ ಇನ್ನೊಂದು ಹಣ್ಣು ಅದು. ಹೌದು,
ಮತ್ತೆ ಇದು ಪಿಸ್ತಾ ಇಲ್ಲಿ ನಮ್ಗೆ ಆಗುದಿಲ್ಲ, ಗಿಡ ಮಾತ್ರ ಆಗುದು. ಪ್ಲಮ್ ಕೂಡ ಇಲ್ಲಿ ಹೂ ಆಗ್ತದೆ, ಉದುರಿ ಹೋಗ್ತದೆ, ಹಣ್ಣು ಇಷ್ಟವರೆಗೆ ನಮ್ಗೆ ಸಿಕ್ಕಿಲ್ಲ. ಹೌದು, ಹೀಗೆ ಹೇಳಿಕೆ ಹೋದ್ರೆ ತುಂಬಾನೇ ಇನ್ನೂ ಇದೆ. ಆದ್ರೂ ಇಷ್ಟೊಂದು ರೀತಿಯ ಹಣ್ಣುಗಳು, ಇನ್ನೂ ಅನೇಕ ಹಣ್ಣುಗಳು ನನ್ನಲ್ಲಿ ಇರುವೆ. ಯಾರಿಗೆಲ್ಲ ಒಂದು ಮನೆಯಲ್ಲಿ ತಾನು ಒಂದು ಬಾಳೆ ಗಿಡ ಬೆಳೆಸಬೇಕು, ತಾನು ಒಂದೆರಡು ಬಾಳೆಹಣ್ಣು ಬೆಳೆಸಿದನ್ನು ತಿನ್ಬೇಕಂತ ಮನಸ್ಸಿದ್ರೆ ಅಂತವರು ಇದೊಂದು ಬಾಳೆಗೊನೆ ಗಿಡವನ್ನು ಬೆಳೆಸಬಹುದು. ಇದು ಪಾಟಲ್ಲೇ ಬೆಳೆಸುವಂತ ಒಂದು ಬಾಳೆ ಸಸ್ಯ. ಇದರಲ್ಲಿ ಗೊನೆ ಏನಂದ್ರೆ ನಮ್ಮ ಅನಾನಸು ಹೇಗೆ ಇಲ್ಲೇ ನಿಲ್ತದೆ ಆ ರೀತಿ ಗೊನೆ ನೆಟ್ಟಗಾಗಿ ನಿಲ್ತದೆ, ಹೊರಗಡೆ ಬರುದಿಲ್ಲ. ಹಾಗಾಗಿ ಇದನ್ನು ಪಾಟಲ್ಲಿ ಯಾರು ಬೇಕಾದ್ರೂ ಬೆಳೆಸಬಹುದು. ಇದರ ಟೇಸ್ಟ್ ಸೇಮ್ ನಮ್ಮ ಹಸಿರು ಬಾಳೆಹಣ್ಣು, ಪಚ್ಚ ಅದೇ ಟೇಸ್ಟ್ ಹೊಂದಿರ್ತದೆ, ಅದೇ ರೀತಿ ಹಣ್ಣಾಗ್ತದೆ. ಹೌದು, ವಿಶಿಷ್ಟ ಸಸ್ಯ. ಸ್ವೀಟ್ ಅಮಟೆ ಸೀಡ್ ಇಲ್ಲದ್ದು ಅಮಟೆ. ಇದನ್ನು ಕಾಯಿ ಇರುವಾಗ ಬೇರೆ ಬೇರೆ ಪಲ್ಯಕ್ಕೆ ಅಥವಾ ಬೇರೆ ವಸ್ತು ಏನಾದ್ರು ಮಾಡ್ಲಿಕ್ಕೆ ಉಪಯೋಗಿಸಬಹುದು. ಹಣ್ಣಾದ ನಂತರ ಇದನ್ನು ಫ್ರೂಟ್ ತಿಂದಾಗ ತಿನ್ಬಹುದು. ಸೀಡ್ ಇಲ್ಲ, ಸಣ್ಣ ಸೀಡ್ ಇರ್ತದೆ ಒಳಗಡೆ. ಸರಿ, ಇಲ್ಲಿ ಇದೊಂದು ನೋಡಿ, ಇಲ್ಲಿ ರಾಶಿ ರಾಶಿ ಕಾಣ್ತಾ ಇದೆ ರುದ್ರಾಕ್ಷಿ ಹೇಗಿರ್ತದೆ ಅಂತ ತುಂಬಾ ಜನ ಕೊರಳಲ್ಲಿ ಧರಿಸಿರ್ತಾರೆ. ಹಾಗಾದ್ರೆ ಅದು ಗಿಡ ಹೇಗಿರ್ತದೆ, ಎಲ್ಲಿ ಆಗ್ತದೆ ಅಂತ ಗೊತ್ತಿರುವುದಿಲ್ಲ. ನೋಡಿ, ಈ ತರ ರುದ್ರಾಕ್ಷಿ ಆಗ್ತದೆ. ಕೆಲವರು ಇದನ್ನು ಭದ್ರಾಕ್ಷಿ ಅಂತಾನು ಕರೀತಾರೆ. ಹೌದು, ನಾವು ಇದಕ್ಕೆ ರುದ್ರಾಕ್ಷಿ ಅಂತಾನೆ ಕರಿತೇವೆ. ತುಂಬಾ ಉಂಟಲ್ಲ. ಹೌದು, ತುಂಬಾ ಆಗ್ತದೆ, ಗೊಂಚಲು ಹೂವಾಗುವಾಗ ತುಂಬಾ ಚಂದ ನೋಡ್ಲಿಕ್ಕೆ. ಡ್ರ್ಯಾಗನ್ ಹಣ್ಣು ತಂತು दोन व्हरायटी आमच्याकडे, रेड आणि पिंक. ಇಲ್ಲಿ ಕಾಣ್ತಾ ಇರುವಂತಹ ಹಣ್ಣು ಕೊಕ್ಕಂ ಪುನಾರ್ಪುಳಿ ಅಂತ ಕರಿತೇವೆ. ಇವುಗಳನ್ನು ಜ್ಯೂಸ್ ಮಾಡಲು ಅಥವಾ ಡೈರೆಕ್ಟ್ ಆಗಿ ಸೇವಿಸಲು ಇದನ್ನು ಉಪಯೋಗಿಸ್ತಾರೆ. ಸ್ವೀಟ್ ಕೊಕ್ಕಂ ಅಂತ ಕರಿತೇವೆ. ಇಲ್ಲಿ ಕಾಣ್ತಾ ಇರುವುದು ಜಾರಿಗೆ ಹಣ್ಣು. ನಮ್ಮ ಹಿರಿಯರು ಮೀನು ಪದಾರ್ಥ ಅಥವಾ ಕೆಲವೊಂದು ಪದಾರ್ಥಗಳಿಗೆ ಇದರ ಸಿಪ್ಪೆಯನ್ನು ಉಪಯೋಗಿಸುತ್ತಿದ್ರು. ಜಾರಿಗೆ ಹಣ್ಣು ಉದ್ದಾಗಿ ಕರೆಯುವಂತಹ ಹಕ್ಕಿಗೂಡು. ಇವುಗಳು ಎಲ್ಲ ಪರ್ಮಿಷನ್ ಇರುವಂತಹ ಹಕ್ಕಿಗಳು. ಯಾಕೆಂದ್ರೆ ಇವತ್ತು ಭಾರತದಲ್ಲಿ ಯಾವುದೇ ಅನಿಮಲ್ಸ್ ಸಾಕ್ಬೇಕಾದ್ರೆ ಪರ್ಮಿಷನ್ ಇರಬೇಕಾಗ್ತದೆ. ಪರ್ಮಿಷನ್ ಇರುವಂತಹ ಹಕ್ಕಿಗಳು. ಇಲ್ಲೊಂದು ವಿಶೇಷ ಸಸ್ಯ, ಕರಾವಳಿಯಲ್ಲಿ ತುಂಬಾ ಜನ ಕರೀತಾರೆ. ನಾನೊಂದು ಲಿಂಬೆ ಗಿಡ ನಟ್ಟಿದ್ದೆ, ನರ್ಸರಿಯಿಂದ ತಗೊಂಡು ಹೋಗುವ 3 ಲಿಂಬೆ ಇತ್ತು. ಆದ್ರೆ ಆ ನಂತರ ಇವತ್ತಿಗೂ ಲಿಂಬೆನೂ ಆಗಿಲ್ಲ, ಗಿಡನ ಮೇಲೆ ಬರುದಿಲ್ಲ. ಏನ್ ಮಾಡ್ಬೇಕು ಅಂತ ಕೋಸ್ಟಲ್ ಏರಿಯಾಕ್ಕೆ ಕೆಲವೊಂದು ಲಿಂಬೆ ಗಿಡಗಳು ಆಗೋದಿಲ್ಲ. ಅದಕ್ಕೋಸ್ಕರ ಈ ಸೀಡ್ಲೆಸ್ ಲೆಮನ್ ಅಂತ ಒಂದು ಇದು ವೆರೈಟಿ. ಇದನ್ನು ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹಾಕ್ಬಹುದು. ಸುಲಭದಲ್ಲಿ ಬೆಳೆಸುವಂತ ಒಂದು ಲಿಂಬೆ. ಇದನ್ನು ನಾವು ಶರ್ಬತ್, ಮಾರ್ಕೆಟ್ ಲೆಮನ್ ಅಲ್ಲಿ ಹೇಗೆ ಶರ್ಬತ್ ಅದೇ ರೀತಿ ಶರ್ಬತ್ ಮಾಡ್ಲಿಕ್ಕೆ ಉಪಯೋಗ ಆಗ್ತದೆ. ಇದು ಉಪ್ಪಿನಕಾಯಿ ಹಾಕುವಂತ ಲಿಂಬೆ ಅಲ್ಲ, ಗಜ ಲಿಂಬೆ ಅಲ್ಲ, ಸೀಡ್ಲೆಸ್ ಲೆಮನ್. ಇದು ಅತಿ ಸುವಾಸನೆಯುಕ್ತ ಹಾಗೂ ತುಂಬಾ ಜ್ಯೂಸ್ ಯುಕ್ತ ಒಂದು ಹಣ್ಣು. ಇದು ತುಂಬಾ ರಾಶಿ ಹಣ್ಣು ಹಿಡಿತದೆ. ಒಂದು ಗೊಂಚಲಲ್ಲಿ 7 ರಿಂದ 8 ಹಣ್ಣು ಹಿಡಿಯುವಂತ ಗೊಂಚಲು ಇಲ್ಲಿ ಇದೆ, ಕಾಣ್ತದೆ ನಿಮಗೆ. ನೋಡಿ, ಇಲ್ಲಿ ಕಾಣ್ತಾ ಇದೆ. ಒಂದೇ ಗೊಂಚಲಲ್ಲಿ 7 ಹಣ್ಣು ಹಿಡಿದಂತ ಗೊಂಚಲು ಇದು. ತುಂಬಾ ರಾಶಿಯಾಗಿ ಬೆಳೀತದೆ. 2.5 ವರ್ಷದ ಗಿಡದಲ್ಲಿ ಕನಿಷ್ಠ ಪಕ್ಷ 1,500 ತಾವು ಲಿಂಬೆಯನ್ನು ಕಲ್ಟಿವೇಶನ್ ಪಡೆಯಬಹುದು. ಆ ಲಿಂಬೆ ಕೃಷಿ ಮಾಡುವವರಿಗೆ ಇದೊಂದು ಸೂಕ್ತ ತಳಿ. ತಾವು ಇದರ ಟೇಸ್ಟ್ ಅನ್ನು ಸವಿಬಹುದು. ತುಂಬಾ ಹೌದು. ಹಾಗಾದ್ರೆ ನೀವು ಕೇಳಿಕೆ ಸಾಕು, ನಾವು ಇಷ್ಟೆಲ್ಲ ಮಾಡ್ತೇವೆ ಸರ್, ನೀವು ಇಷ್ಟೆಲ್ಲ ಮಾಡ್ತೀರಿ, ಇದಕ್ಕೆ ಖರ್ಚಿಲ್ವಾ, ಗೊಬ್ಬರ ಏನ್ ಮಾಡ್ತೀರಿ ಅಂತ. ಖಂಡಿತ ಗೊಬ್ಬರ ಹಾಕ್ಲೇಬೇಕು. ಗೊಬ್ಬರ ಹಾಕದೆ ಗಿಡ ಬರುದಿಲ್ಲ. ನಾವು ಹೇಗೆ ಆಹಾರ ಸೇವಿಸಿದ್ರೆ ಕೆಲಸ ಮಾಡ್ಲಿಕ್ಕೆ ಆಗುದು, ಅದೇ ತರ. ಅದಕ್ಕೆ ನಾನು ಸುಲಭ ರೀತಿಯಲ್ಲಿ ಅಂದ್ರೆ ಮನೆಯಲ್ಲೇ ಒಂದು ದನ ಸಾಕಿದ್ದೇನೆ. ಅದರಿಂದ ಗೋಬರ್ ಗ್ಯಾಸ್ ಪ್ಲಾಂಟ್ ಮಾಡಿದ್ದೇನೆ. ಇದೇ ಗೋಬರ್ ಗ್ಯಾಸ್ ಪ್ಲಾಂಟ್ ನಂದು. ಅದರಿಂದ ಏನು ಸೆಗಣಿ ಗಂಜಲ ಸಿಗ್ತದೆ, ಅದನ್ನು ಇದಕ್ಕೆ ಹಾಕ್ತೇನೆ. ಇದರಿಂದ ಬರುವಂತ ಗ್ಯಾಸ್ ನನಗೆ ಫ್ರೀ ಆಗಿ ಸಿಗ್ತದೆ. ಅದರಿಂದ ದನ ಮೇಂಟೆನೆನ್ಸ್ ಆಗ್ತದೆ, ಹಾಲು ಸಿಗ್ತದೆ. ಅದರಿಂದ ದನದ ಮೇಂಟೆನೆನ್ಸ್ ಆಗ್ತದೆ. ದನಕ್ಕೇನು ಖರ್ಚಿಲ್ಲ ನನಗೆ. ಇದರಲ್ಲಿ ಬರುವಂತ ಸ್ಲರಿಯನ್ನು ನಾನು ಎಲ್ಲ ಗಿಡಗಳಿಗೆ ನ್ಯೂಟ್ರಿಷನ್ ಆಗಿ ಉಪಯೋಗಿಸ್ತೇನೆ. ಬೇರೆ ಯಾವುದೇ ಗೊಬ್ಬರವನ್ನು ಹಾಕ್ತಾ ಇಲ್ಲ. ಇದೇ ಉತ್ತಮವಾದ ಒಂದು ಕಂಪೋಸ್ಟ್. ಹೌದು, ಅಷ್ಟು ಉತ್ತಮ ಗೊಬ್ಬರ ಫ್ರೀ. ಮಾತ್ರ ಕೆಲಸ ಮನೆಯಲ್ಲಿ ಒಂದು ದನ ಸಾಕುವುದು. ದನ ಸಾಕಿದ್ರೆ ಉತ್ತಮ ಸಾವಯವ ರೀತಿಯಲ್ಲಿ ತಾವು ಎಲ್ಲಾ ಗಿಡಗಳನ್ನು ಬೆಳೆಸಬಹುದು. ತರಕಾರಿ, ಹಣ್ಣು ಹಂಪಲು, ಇನ್ನಿತರ ಗಿಡಗಳನ್ನು ಬೆಳೆಸಬಹುದು. ವಿಶೇಷವಾಗಿ ದನ ಸಾಕಲು ಕಷ್ಟ ಅಂತೀರಾ, ಅದು ಇವತ್ತು ನಮ್ಗೆ
90% ಕಾಯಿಲೆಗಳು ಆಹಾರದಿಂದ ಬರ್ತವೆ. ಯಾಕೆಂದ್ರೆ ಮಾರ್ಕೆಟ್ ಇಂದ ಪ್ರತಿಯೊಂದು ಬರುವ ಆಹಾರದಲ್ಲೂ ಕಲಬೆರಕೆ ಇರ್ತದೆ. ಯಾಕಂದ್ರೆ ಸ್ಪ್ರೇ ಕೆಮಿಕಲ್ಸ್ ಹಾಕಿರ್ತಾರೆ. ಮನೆಯಲ್ಲೇ ಇಂಥ ಸಾವಯವ ರೀತಿಯಲ್ಲಿ ಬೆಳೆಸಿದ ತರಕಾರಿ ಇದ್ರೆ ಅತಿ ಉತ್ತಮ. ಸಣ್ಣ ಪರಿಚಯ ಕೊಡ್ತೇನೆ ನಾನು. ಇವಳು ನನ್ನ ಮಗಳು ಜೆನಿಫರ್ ಲೋಬೋ, ಗೋಲ್ಡ್ ಮೆಡಲಿಸ್ಟ್, ಬ್ಲ್ಯಾಕ್ ಬೆಲ್ಟ್. ಅದರಲ್ಲೂ ಈಗ ಕೆಲವೊಂದು ಚಲನಚಿತ್ರಗಳಲ್ಲೂ ನಟಿಯಾಗಿ ಉಪನಟಿಯಾಗಿ ಆಕ್ಟ್ ಮಾಡ್ತಾ ಇದ್ದಾಳೆ. ಹಾಗೆ ಉಡುಪಿ ಡಿಗ್ರಿಯಲ್ಲಿ ಕಲಿತಾ ಇದ್ದಾಳೆ. ಓಕೆ, ಇವತ್ತು ನಾವು ಸರ್ ಇದು ಜೋಸೆಫ್ ಲೋಬೋದು ಅವರ ಟೆರೆಸ್ ಗಾರ್ಡನ್ ಅನ್ನು ನೋಡಿದ್ದೇವೆ. ಹಾಗೆ ವಿವಿಧ ರೀತಿಯ ಅವರು ಫ್ರೂಟ್ಸ್ ವೆಜಿಟೇಬಲ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದರು. ಯಾರಿಗೆ ಬೇಕಾದರೂ ಈಸಿಯಾಗಿ ಕೃಷಿ ಮಾಡ್ಬೋದು. ಯಾಕೆಂತ ಹೇಳಿದರೆ ನಮ್ಗೆ ಗೊತ್ತಿದ್ದ ಪ್ರಕಾರ ಈಗ ಕೊರೋನಾ ಬಂದ ನಂತರ ತುಂಬ ಜನ ಜಾಸ್ತಿಯಾಗಿ ಕೃಷಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಅದರಿಂದ ನಿಮಗೆ ಕೃಷಿಯಲ್ಲಿ ಇಂಟ್ರೆಸ್ಟ್ ಇದ್ದವರಿಗೆ ಇದನ್ನು ಮಾಡ್ಬೋದು. ಅವರು ಅದು ಕೂಡ ಕೆಲವು ಯಾವ ಗಿಡ ನಮ್ಮ ಕೋಸ್ಟಲ್ ಏರಿಯಾದಲ್ಲಿ ಆಗುತ್ತೆ, ಯಾವುದು ನಮಗೆ ಆಗೋದಿಲ್ಲ ಅದು ಕೂಡ ಹೇಳಿದ್ದಾರೆ. ಆದರೆ ನಿಮಗೆ ಯಾರಿಗಾದರೂ ಜೋಸೆಫ್ ಸಾರನ್ನು ಬಂದು ಮೀಟ್ ಆಗೋದಾದ್ರೂ ಮೀಟ್ ಆಗ್ಬೋದು. ಅದೇ ರೀತಿ ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ. ನನ್ನ ಚಾನಲಲ್ಲಿ ಅವರ ಯೂಟ್ಯೂಬ್ ಚಾನಲ್ದು ಲಿಂಕು ಕೊಡ್ತೇನೆ. ಅವ್ರನ್ನ ಯಾವಾಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕೆಂತ ಹೇಳಿದರೆ ನಾನು ಜಸ್ಟ್ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದೆ, ಸರ್ ನನಗೆ ಮೀಟ್ ಆಗಬೇಕಂತ ಹೇಳಿ. ಅವರು ಇಮಿಡಿಯೇಟ್ ನನಗೆ ರೆಸ್ಪಾನ್ಸ್ ಮಾಡಿದರು, ಬರ್ಬೋದು ಈ ಟೈಮ್ಗೆ ಬರ್ಬೋದು. ಅದರಿಂದ ನೀವು ಅವರಿಗೆ ಕಾಲ್ ಮಾಡಿ ಅವರನ್ನು ಬಂದು ಮೀಟ್ ಆಗ್ಬೋದು. ತುಂಬ ರೀತಿಯ ಸಸಿ ಇದೆ, ನಿಮಗೆ ಗಿಡ ಕೂಡ ಇಲ್ಲಿ ಸಿಗುತ್ತೆ, ನಿಮಗೆ ಗಿಡ ಕೂಡ ತಗೊಳ್ಬೋದು. ಅದೇ ರೀತಿ ಅವರ ಗಿಡದಲ್ಲಿ ಆದ ನಾನು ಲಿಂಬೆ ಹಣ್ಣನ್ನು ತಗೊಂಡಿದ್ದೆ, ನಾನು ಗಿಡ ಕೂಡ ತಗೊಂಡು ಹೋಗ್ತೇನೆ. ಅದರ ನಂತರ ಅದರದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅದರ ಇದೆಲ್ಲ ಹೇಳ್ತೇನೆ. ಓಕೆ, ಹಾಗಾದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ನ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಜೋಸೆಫ್ ಸರ್ ಇದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ತುಂಬ ರೀತಿಯ ಕ್ರಾಫ್ಟಿಂಗ್ ಮಾಡೋದು ಮತ್ತು ವಿವಿಧ ರೀತಿಯ ಇದು ಅವರ ಚಾನಲಲ್ಲಿದೆ. ನಿಮಗೆ ಅದರ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಥ್ಯಾಂಕ್ ಯು.